ನಾನು ಇವತ್ತು ಬಂದಿರೋದು ರೈಲ್ವೆ ಇಲಾಖೆಯ ಪ್ರಗತಿಯನ್ನು ಇದು ಮಾಡೋದಕ್ಕೆ, ವಿಶೇಷವಾಗಿ ಬಳ್ಳಾರಿ ಜಿಲ್ಲೆಗೆ ಸಾಕಷ್ಟು ಅನಾನುಕೂಲ ಆಗಿದೆ ಅನ್ನೋದನ್ನು ರಾಮುಲು ಅವರು ಮತ್ತು ಸೋಮಶೇಖರ್ ಅವರು ಈ ಅಕ್ವಿಜೇಷನ್ ಏನು ಪ್ರೋಸೆಸ್ ಆಗ್ತಾಯಿದೆ ಅದನ್ನು ಕೂಡ ದೂರವಾಣಿ ಮುಖೇನ ಹೇಳಿದ್ರು. ಅದಾದಮೇಲೆ ನಮ್ಮ ಜಿಲ್ಲಾಧ್ಯಕ್ಷರು ಫೋನ್ ಮಾಡಿದ್ರು, ಪ್ರೆಸ್ ಮೀಟ್ ಮಾಡಬೇಕು, ನಮಗೆ ಒಂದಷ್ಟು ಸದಸ್ಯತೆ ಅಭಿಯಾನ ಮಾಡಬೇಕು ಅಂತ ಬಂದಿದ್ದೀವಿ, ಮಾಡ್ತೀವಿ. ಒಂದು ನಾನು ಸಾಕಿದ್ದೆಲ್ಲನೂ ನಿಮ್ಗೆ ಅಲ್ಲೇ ಕರೆದಿದ್ದಾರೆ ಅಂತ ಕಾಣಿಸ್ತದೆ ರೈಲ್ವೆ ಇದಕ್ಕೆ. ಅಲ್ಲಿಗೆ ಬನ್ನಿ, ಅಲ್ಲೇ ಮಧ್ಯಾಹ್ನ ಅಲ್ಲೇ ಊಟ ಮಾಡುವ, ಒಂದು 2-3 ಗಂಟೆ ಚರ್ಚೆ ಮಾಡೋಣ. ಬಾಕಿದೆಲ್ಲ ಅಲ್ಲಿ ಪಾಲಿಟಿಕ್ಸ್ ಇಲ್ಲ, ಅಲ್ಲಿ ಅಭಿವೃದ್ಧಿ. ಇಲ್ಲಿ ಇವಾಗ ಏನಾದ್ರು ಇದ್ದರೆ ನೀವು ಕೇಳ್ಬೋದು. ಅಪ್ಪ ಒಂದು ಬಿಟ್ಬಿಡ್ರಿ, ಒಂದೊಂದು ಕಡೆ ಒಂದೊಂದು ಹೇಳ್ತಾರೆ ಅವರು. ಅವ್ರಿಗೆ ಯಾಕೆ ರೀತಿಯಲ್ಲಿ ಕೆಡ್ಸ್ಕೊತೀರಾ? ಕಾನೂನು ತಂದೆ ಆದಂಥ ಒಂದು ವ್ಯವಸ್ಥೆ ಇದೆ. ಆ ಕಾನೂನು ವ್ಯವಸ್ಥೆಯಲ್ಲಿ ಏನೇನಾಗಬೇಕು ಅದು ಆಯ್ತದೆ. ಅದನ್ನು ಬಿಟ್ಟು ಬೇರೆ ಏನಾದ್ರು ಹೇಳಿ. ಈಗ ಅವ್ರು ಹೇಳಿದ್ದು 40 ವರ್ಷದ ರಾಜಕಾರಣದಲ್ಲಿ ಕೂಡ ಒಂದು ನಿಮಿಷ ತಾಳೋ. ನಾವು ಇವಾಗ ಯಾರಾದರೂ ಹೇಳಿದ್ದೀವ ನಾವು ಪತ್ನಿದು ಅಂತ? ಅವರೇ ಬಂದು ಅವರೇ ಮಾಡ್ಕೊಂಡು ಅವರೇ ಹೇಳ್ಕೊತಾ ಇದ್ರೆ ಎಷ್ಟು ಮಟ್ಟಿಗೆ ಸರಿ ಅಂತ ಅವರೇ ಯೋಚನೆ ಮಾಡ್ಕೋಬೇಕು. ಎಲ್ಲ ಒಂದು ಕಡೆ ಅವ್ರಿಗೆ ಒಂದೊಂದು ಸಾರಿ ಅವರೇ ಒಂಥರ ನಾನು ಏನೋ ಮಾಡಿದ್ದೀನಿ ಅನ್ನೋ ಮಟ್ಟಿಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಆ ತಾಯಿ ಬಗ್ಗೆ ಯಾರಿಗೂ ಕೂಡ ನಾನು ನಿಮ್ಮೆಲ್ಲರಿಗಿಂತ ಹತ್ತಿರದಲ್ಲಿ ನೋಡಿದ್ದೀನಿ. ಹಾಗಾಗಿ ನಾವು ಯಾರೂ ಕೂಡ ಅವ್ರ ಬಗ್ಗೆ ಮಾತಾಡಿಲ್ಲ. ಆ ಹೆಣ್ಮಗಳ ಬಗ್ಗೆ, ಆ ತಾಯಿ ಬಗ್ಗೆ ಯಾರೂ ಮಾತಾಡಿಲ್ಲ. ಅವರೇ ಅಳುಕು ಹಾಕ್ಕೊಂಡ್ರೆ, ಅವರೇ ಇದು ಮಾಡ್ಕೊಂಡ್ರೆ ನಾವೇನು ಮಾಡೋಕ್ಕಾಯ್ತದೆ? ಅದು ಅವ್ರಿಗೆ ಸೇರಿದ್ದು. ನೋಡ್ರಿ, ಅದೆಲ್ಲ ಏನೇನು ಬೇಕೋ ಎಲ್ಲ ಹೇಳ್ಬಿಟ್ಟಿದ್ದೀವಿ. ಪದೇ ಪದೇ ಹೇಳೋ ಅವಶ್ಯಕತೆ ಇಲ್ಲ. ತೀರ್ಮಾನ ಅವ್ರ ಪಾರ್ಟಿಗೆ ಬಿಟ್ಟಿದ್ದು. ನಾವು ಏನೇನು ಗಡುವು ಕೊಡಬೇಕು ಕೊಟ್ಟಿವಿ. ಅದು ನಮ್ಮ ತೀರ್ಮಾನ ನಾವು ಮಾಡ್ತೀವಿ, ಅವ್ರ ತೀರ್ಮಾನ ಅವ್ರು ಮಾಡ್ತಾರೆ. ಕಾನೂನು ತನ್ನ ಕೆಲಸನ ತಾನು ಮಾಡ್ತಾರೆ. ಅದು ಬಿಟ್ಬಿಡಿ. ಇವಾಗ ನೆಕ್ಸ್ಟ್ ಯಾವ್ದಾದ್ರು ಕ್ವಶನ್ಗಳು ಅದು ಬಿಟ್ಬಿಡಿ. ಇವಾಗ ಆಯಿತು ಅಪ್ಪ. ಒಂದು ನಿಮಿಷ ತಾಳು. ಅದು ಕಾಂಗ್ರೆಸ್ ಪಾರ್ಟಿದು ನನಗೇನಪ್ಪ ಗೊತ್ತು. ನಾನು ಭಾರತೀಯ ಜನತಾ ಪಕ್ಷದ ನಮ್ಮೆಲ್ಲರ ಸರ್ವೋಚ್ಚ ನಾಯಕ ನರೇಂದ್ರ ಮೋದಿಯವರ ಒಂದು ಕ್ಯಾಬಿನೆಟ್ನಲ್ಲಿ ಒಬ್ಬ ಮಂತ್ರಿಯಾಗಿ ರೈಲ್ವೆ ಇಲಾಖೆಯ ಪ್ರಗತಿಯನ್ನು ನೋಡೋದಕ್ಕೆ ಬಂದಿದ್ದೀನಿ. ಅದು ಕಾಂಗ್ರೆಸ್ನಲ್ಲಿ ಅವ್ರು ಎಷ್ಟು ಮಾಡ್ತಾರೋ ಏನು ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು, ನಮ್ಗೆ ಸಂಬಂಧ ಇಲ್ಲ. ನನಗೆ ಅದ್ರ ಅವಶ್ಯಕತೆನೇ ಇಲ್ಲ. ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ ಅಪ್ಪ. ಅದೆಲ್ಲವೂ ಕೂಡ ಏನೇನು ಇಲ್ಲ. ಹೋಗ್ತಾ ಇದ್ದೀನಿ ನೋಡಿ. ಇನ್ನೊಂದು ತಿಂಗಳು 2 ತಿಂಗಳಲ್ಲಿ BJP ಹಳೆ BJP ಹೆಂಗಿತ್ತು ಇಲ್ಲಿ ಆ ಮಟ್ಟಿಗೆ ತರ್ತೀವಿ. ಬಳ್ಳಾರಿ ರಾಜ್ಯದಲ್ಲೂ ಅದೇ ಆಯ್ತದೆ, ಇಲ್ಲೂ ಅದೇ ಆಗ್ತದೆ. ಪ್ರತಿಯೊಂದು ಕಡೆಯೂ ಕೂಡ ಹಳೆ BJP ಏನಿತ್ತು ಅದೇ BJP ಆಗ್ತದೆ. ನಾನು ಅಲ್ಲಿ ಬೆಳಕು ಚೆಲ್ತೀನಿ. ನಾನು ಅದಕ್ಕೋಸ್ಕರಲೇ ಬಂದಿದ್ದೀನಿ. ನನಗೂ ಕೂಡ ಏನಾದ್ರು ಮಾಡಿ ಹೋಗ್ಬೇಕು ಅಂತ ಆಸೆ ಇದೆ. ನಿಮ್ಮ ಜೊತೆಲಿ ಇರಬೇಕು ಪರ್ಮನೆಂಟಾಗಿ ಅನ್ನೋ ಆಸೆನೂ ಇದೆ. ಅದನ್ನ ಅಲ್ಲೇ ಹೇಳ್ತೀನಿ. ಅಲ್ಲೇ ಹೇಳ್ತೀನಿ. ಒಂದು ನಿಮಿಷ ತಾಳಪ್ಪ. ನನಗೆ ಮಾಹಿತಿ ಇಲ್ಲ. ನಾನು ಬೇರೆಯವ್ರಂಗೆ ಸುಳ್ಳು ಹೇಳಿ ತಟ್ವಾಡ ಹೇಳಿ ಪ್ರಚಾರ ಗಿಟ್ಟಿಸ್ಕೊಳ್ಳೋನಲ್ಲ. ನನಗೆ ಒಂದು ಸತ್ಯ, ಒಬ್ಬ ನಾಯಕರಾದವರು ಅವತ್ತು ಹೆಂಗಿದ್ರು ಅದೇ ಇರ್ತಾರೆ ಅಂತ ನನ್ನ ಭಾವನೆ ಇತ್ತು. ಅದನ್ನು ಕಳ್ಕೊಬಿಡ್ತಾವ್ರು ಅವರೇನೆ, ನಾವ್ಯಾರು ಕಳ್ಕೊಂಡಿಲ್ಲ. ಸಿಂಧುನೂರಿನಲ್ಲಿ ಬಂದು ಇನ್ನೊಂದು ಕಡೆ ಬಂದು ಮತ್ತೊಂದು ಕಡೆ ಬಂದು ನೀವು ಎಲ್ಲ ಒಂದು ಕಡೆ ನೀವೇ ಹೇಳ್ಕೊತೀರಿ, ನೀವೇ ಇದು ಮಾಡ್ತೀರಿ. ಯಾರಾದರೂ ಹೇಳಿದ್ದೀವ ನಾವು? ಒಬ್ಬರು ಸಿದ್ದರಾಮಯ್ಯನವರು ಮಿಸ್ಸಸ್ ಒಳ್ಳೆಯವರಲ್ಲ ಅಂತ ಯಾರಾದರೂ ಹೇಳಿದ್ದೀವನಪ್ಪ? ಹೇಳಿದ್ದೀವೇನ್ರಿ ಸಾಹೇಬ್ರೆ? ಮತ್ತು ಯಾಕೆ ನೀವು ಗಿಲ್ಟಿ ಆಯ್ತೀರಿ? ಅದು ಆಗಬೇಡಿ. ಕಾನೂನಿದೆ, ಕಾನೂನು ಪ್ರಕಾರ ಏನು ಬೇಕೋ ಅದು ಆಯ್ತದೆ. ಕಾನೂನು ತಂದೆ ಆದಂಥ ಒಂದು ತೀರ್ಮಾನ ಮಾಡ್ತದೆ. ಅದನ್ನು ಬಿಟ್ಟು ಎಲ್ಲ ಒಂದು ಕಡೆ ಒಂದೊಂದು ಸಾರಿ ಈ ಥರ ಆಗೋದು ಬೇಡ. ಒಂದು ಬಳ್ಳಾರಿ ಇರ್ಬೋದು, ಕರ್ನಾಟಕ ಇರ್ಬೋದು, ಭಾರತೀಯ ಜನತಾ ಪಕ್ಷ ಮಹಾರಾಷ್ಟ್ರ ಚುನಾವಣೆ ಆದಮೇಲೆ ಡಿಸೆಂಬರಿಂದ ನಾವು ಯಾವ ರೀತಿ ಕೆಲಸ ಮಾಡ್ತೀವಿ, ಹಳೆ BJP ಏನಿತ್ತು ಬಳ್ಳಾರಿಯಲ್ಲಿ ಅದೇ ಮಟ್ಟಕ್ಕೆ ತರ್ತಕ್ಕಂಥ. ಅದಕ್ಕೆ ರಾಮುಲು ಇರ್ಬೋದು, ಸೋಮಶೇಖರ್ ರೆಡ್ಡಿ ಇರ್ಬೋದು, ಕರುಣಾಕರ್ ರೆಡ್ಡಿ ಇರ್ಬೋದು, ನಮ್ಮ ಗುರುಸಿಂಗರ್ ಗೌಡ್ರು ಇರ್ಬೋದು, ನಮ್ಮ ಸ್ನೇಹಿತರಾದ ಜನಾರ್ದನ್ ರೆಡ್ಡಿ ಇರ್ಬೋದು, ಎಲ್ಲ ಒಟ್ಟಿಗೆ ಹೋಗೋದಕ್ಕೆ ನಾವು ಒಂದು ಇದನ್ನು ಮಾಡಿದ್ದೀವಿ. ಅದು ಸಕ್ಸಸ್ ಆಗ್ತದೆ. ಶ್ರೀರಾಮುಲು ನಾನು ಒಬ್ಬ ಸಹೋದರ ಇದ್ದಂಗೆ. ಶ್ರೀರಾಮುಲುನ ನಾನು ತುಂಬ ಪ್ರೀತಿ ಮಾಡಿದಷ್ಟು ಯಾರೂ ಮಾಡೋದಿಲ್ಲ. ಶ್ರೀರಾಮುಲಿಗೆ ಏನಪ್ಪ ಅಂದರೆ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಬಿಟ್ಟರೆ ಬಾಕಿ ಎಲ್ಲವೂ ಕೂಡ ಶ್ರೀರಾಮುಲಿಗೆ ಯಾರಾದರೂ ಸಾಟಿ ಇದ್ದರೆ ಶ್ರೀರಾಮುಲುನೇ. ನಾನು ಇವತ್ತು ಬಂದಿರೋದು ರೈಲ್ವೆ ಇಲಾಖೆಯ ಪ್ರಗತಿಯನ್ನು ಇದು ಮಾಡೋದಕ್ಕೆ, ವಿಶೇಷವಾಗಿ ಬಳ್ಳಾರಿ ಜಿಲ್ಲೆಗೆ ಸಾಕಷ್ಟು ಅನಾನುಕೂಲ ಆಗಿದೆ ಅನ್ನೋದನ್ನು ರಾಮುಲು ಅವರು ಮತ್ತು ಸೋಮಶೇಖರ್ ಅವರು ಈ ಅಕ್ವಿಜೇಷನ್ ಏನು ಪ್ರೋಸೆಸ್ ಆಗ್ತಾಯಿದೆ ಅದನ್ನು ಕೂಡ ದೂರವಾಣಿ ಮುಖೇನ ಹೇಳಿದ್ರು. ಅದಾದಮೇಲೆ ನಮ್ಮ ಜಿಲ್ಲಾಧ್ಯಕ್ಷರು ಫೋನ್ ಮಾಡಿದ್ರು, ಪ್ರೆಸ್ ಮೀಟ್ ಮಾಡಬೇಕು, ನಮಗೆ ಒಂದಷ್ಟು ಸದಸ್ಯತೆ ಅಭಿಯಾನ ಮಾಡಬೇಕು ಅಂತ ಬಂದಿದ್ದೀವಿ, ಮಾಡ್ತೀವಿ. ಒಂದು ನಾನು ಸಾಕಿದ್ದೆಲ್ಲನೂ ನಿಮ್ಗೆ ಅಲ್ಲೇ ಕರೆದಿದ್ದಾರೆ ಅಂತ ಕಾಣಿಸ್ತದೆ ರೈಲ್ವೆ ಇದಕ್ಕೆ. ಅಲ್ಲಿಗೆ ಬನ್ನಿ, ಅಲ್ಲೇ ಮಧ್ಯಾಹ್ನ ಅಲ್ಲೇ ಊಟ ಮಾಡುವ, ಒಂದು 2-3 ಗಂಟೆ ಚರ್ಚೆ ಮಾಡೋಣ. ಬಾಕಿದೆಲ್ಲ ಅಲ್ಲಿ ಪಾಲಿಟಿಕ್ಸ್ ಇಲ್ಲ, ಅಲ್ಲಿ ಅಭಿವೃದ್ಧಿ. ಇಲ್ಲಿ ಇವಾಗ ಏನಾದ್ರು ಇದ್ದರೆ ನೀವು ಕೇಳ್ಬೋದು. ಅಪ್ಪ ಒಂದು ಬಿಟ್ಬಿಡ್ರಿ. ಒಂದೊಂದು ಕಡೆ ಒಂದೊಂದು ಹೇಳ್ತಾರೆ ಅವರು. ಅವ್ರಿಗೆ ಯಾಕೆ ರೀತಿಯಲ್ಲಿ ಕೆಡ್ಸ್ಕೊತೀರಾ?
ಕಾನೂನು ತಂದೆ ಆದಂಥ ಒಂದು ವ್ಯವಸ್ಥೆ ಇದೆ. ಆ ಕಾನೂನು ವ್ಯವಸ್ಥೆಯಲ್ಲಿ ಏನೇನಾಗಬೇಕು ಅದು ಆಯ್ತದೆ. ಅದನ್ನು ಬಿಟ್ಟು ಬೇರೆ ಏನಾದ್ರು ಹೇಳಿ. ಸರ್, ಈಗ ಅವ್ರು ಹೇಳಿದ್ದು 40 ವರ್ಷದ ರಾಜಕಾರಣದಲ್ಲಿ ಕೂಡ ಒಂದು ನಿಮಿಷ ತಾಳೋ. ನನ್ನ ಪತ್ನಿಯನ್ನು ಕೂಡ ನಾವು ಇವಾಗ ಯಾರಾದರೂ ಹೇಳಿದ್ದೀವ ನಾವು ಪತ್ನಿದು ಅಂತ? ಅವರೇ ಬಂದು ಅವರೇ ಮಾಡ್ಕೊಂಡು ಅವರೇ ಹೇಳ್ಕೊತಾ ಇದ್ರೆ ಎಷ್ಟು ಮಟ್ಟಿಗೆ ಸರಿ ಅಂತ ಅವರೇ ಯೋಚನೆ ಮಾಡ್ಕೋಬೇಕು. ಎಲ್ಲ ಒಂದು ಕಡೆ ಅವ್ರಿಗೆ ಒಂದೊಂದು ಸಾರಿ ಅವರೇ ಒಂಥರ ನಾನು ಏನೋ ಮಾಡಿದ್ದೀನಿ ಅನ್ನೋ ಮಟ್ಟಕ್ಕೆ ಮಾತಾಡೋ ಅವಶ್ಯಕತೆ ಇಲ್ಲ. ಆ ತಾಯಿ ಬಗ್ಗೆ ಯಾರಿಗೂ ಕೂಡ ನಾನು ನಿಮ್ಮೆಲ್ಲರಿಗಿಂತ ಹತ್ತಿರದಲ್ಲಿ ನೋಡಿದ್ದೀನಿ. ಹಾಗಾಗಿ ನಾವು ಯಾರೂ ಕೂಡ ಅವ್ರ ಬಗ್ಗೆ ಮಾತಾಡಿಲ್ಲ. ಆ ಹೆಣ್ಮಗಳ ಬಗ್ಗೆ ಆ ತಾಯಿ ಬಗ್ಗೆ ಯಾರೂ ಮಾತಾಡಿಲ್ಲ. ಅವರೇ ಅಳುಕು ಹಾಕ್ಕೊಂಡ್ರೆ ಅವರೇ ಇದು ಮಾಡ್ಕೊಂಡ್ರೆ ನಾವೇನು ಮಾಡೋಕ್ಕಾಯ್ತದೆ? ಅದು ಅವ್ರಿಗೆ ಸೇರಿದ್ದು. ನೋಡ್ರಿ, ಅದೆಲ್ಲ ಏನೇನು ಬೇಕೋ ಎಲ್ಲ ಹೇಳ್ಬಿಟ್ಟಿದ್ದೀವಿ. ಪದೇ ಪದೇ ಹೇಳೋ ಅವಶ್ಯಕತೆ ಇಲ್ಲ. ತೀರ್ಮಾನ ಅವ್ರ ಪಾರ್ಟಿಗೆ ಬಿಟ್ಟಿದ್ದು. ನಾವು ಏನೇನು ಗಡುವು ಕೊಡಬೇಕೋ ಕೊಟ್ಟಿವಿ. ಅದಾದ ನಮ್ಮ ತೀರ್ಮಾನ ನಾವು ಮಾಡ್ತೀವಿ, ಅವ್ರ ತೀರ್ಮಾನ ಅವ್ರು ಮಾಡ್ತಾರೆ. ಕಾನೂನು ತನ್ನ ಕೆಲಸನ ತಂದು ಮಾಡ್ತಾರೆ. ಅದು ಬಿಟ್ಬಿಡಿ. ಇವಾಗ ನೆಕ್ಸ್ಟ್ ಯಾವ್ದಾದ್ರು ಕ್ವಶನ್ಗಳು ಅದು ಬಿಟ್ಬಿಡಿ. ಇವಾಗ ಆಯಿತು ಅಪ್ಪ. ಒಂದು ನಿಮಿಷ ತಾಳು. ಅದು ಕಾಂಗ್ರೆಸ್ ಪಾರ್ಟಿದು ನನಗೇನಪ್ಪ ಗೊತ್ತು. ನಾನು ಭಾರತೀಯ ಜನತಾ ಪಕ್ಷದ ನಮ್ಮೆಲ್ಲರ ಸರ್ವೋಚ್ಚ ನಾಯಕ ನರೇಂದ್ರ ಮೋದಿಯವರ ಒಂದು ಕ್ಯಾಬಿನೆಟ್ನಲ್ಲಿ ಒಬ್ಬ ಮಂತ್ರಿಯಾಗಿ ರೈಲ್ವೆ ಇಲಾಖೆಯ ಪ್ರಗತಿಯನ್ನು ನೋಡೋದಕ್ಕೆ ಬಂದಿದ್ದೀನಿ. ಅದು ಕಾಂಗ್ರೆಸ್ನಲ್ಲಿ ಅವ್ರು ಎಷ್ಟು ಮಾಡ್ತಾರೋ ಏನು ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು, ನಮ್ಗೆ ಸಂಬಂಧ ಇಲ್ಲ. ನನಗೆ ಅದ್ರ ಅವಶ್ಯಕತೆನೇ ಇಲ್ಲ. ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ ಅಪ್ಪ. ಅದೆಲ್ಲವೂ ಕೂಡ ಏನೇನು ಇಲ್ಲ. ಹೋಗ್ತಾ ಇದ್ದೀನಿ ನೋಡಿ. ಇನ್ನೊಂದು ತಿಂಗಳು 2 ತಿಂಗಳಲ್ಲಿ BJP ಹಳೆ BJP ಹೆಂಗಿತ್ತು ಇಲ್ಲಿ ಆ ಮಟ್ಟಕ್ಕೆ ತರ್ತೀವಿ. ಬಳ್ಳಾರಿ ರಾಜ್ಯದಲ್ಲೂ ಅದೇ ಆಯ್ತದೆ, ಇಲ್ಲೂ ಅದೇ ಆಗ್ತದೆ. ಪ್ರತಿಯೊಂದು ಕಡೆನೂ ಕೂಡ ಹಳೆ BJP ಏನಿತ್ತು ಅದೇ BJP ಆಗ್ತದೆ. ನಾನು ಅಲ್ಲಿ ಬೆಳಕು ಚೆಲ್ತೀನಿ. ನಾನು ಅದಕ್ಕೋಸ್ಕರಲೇ ಬಂದಿದ್ದೀನಿ. ನನಗೂ ಕೂಡ ಏನಾದ್ರು ಮಾಡಿ ಹೋಗ್ಬೇಕು ಅಂತ ಆಸೆ ಇದೆ. ನಿಮ್ಮ ಜೊತೆಲಿ ಇರಬೇಕು ಪರ್ಮನೆಂಟಾಗಿ ಅನ್ನೋ ಆಸೆನೂ ಇದೆ. ಅದನ್ನ ಅಲ್ಲೇ ಹೇಳ್ತೀನಿ. ಅಲ್ಲೇ ಹೇಳ್ತೀನಿ. ಒಂದು ನಿಮಿಷ ತಾಳಪ್ಪ. ನನಗೆ ಮಾಹಿತಿ ಇಲ್ಲ. ನಾನು ಬೇರೆಯವ್ರಂಗೆ ಸುಳ್ಳು ಹೇಳಿ ತಟ್ವಾಡ ಹೇಳಿ ಪ್ರಚಾರ ಗಿಟ್ಟಿಸ್ಕೊಳ್ಳೋನಲ್ಲ. ನನಗೆ ಒಂದು ಸತ್ಯ, ಒಬ್ಬ ನಾಯಕರಾದವರು ಅವತ್ತು ಹೆಂಗಿದ್ರು ಅದೇ ಇರ್ತಾರೆ ಅಂತ ನನ್ನ ಭಾವನೆ ಇತ್ತು. ಅದನ್ನು ಕಳ್ಕೊಬಿಡ್ತಾವ್ರು ಅವರೇನೆ, ನಾವ್ಯಾರು ಕಳ್ಕೊಂಡಿಲ್ಲ. ಸಿಂಧುನೂರಿನಲ್ಲಿ ಬಂದು ಇನ್ನೊಂದು ಕಡೆ ಬಂದು ಮತ್ತೊಂದು ಕಡೆ ಬಂದು ನೀವು ಎಲ್ಲ ಒಂದು ಕಡೆ ನೀವೇ ಹೇಳ್ಕೊತೀರಿ, ನೀವೇ ಇದು ಮಾಡ್ತೀರಿ. ಯಾರಾದರೂ ಹೇಳಿದ್ದೀವ ನಾವು? ಒಬ್ಬರು ಸಿದ್ದರಾಮಯ್ಯನವರು ಮಿಸ್ಸಸ್ ಒಳ್ಳೆಯವರಲ್ಲ ಅಂತ ಯಾರಾದರೂ ಹೇಳಿದ್ದೀವನಪ್ಪ? ಹೇಳಿದ್ದೀವೇನ್ರಿ ಸಾಹೇಬ್ರೆ? ಮತ್ತು ಯಾಕೆ ನೀವು ಗಿಲ್ಟಿ ಆಯ್ತೀರಿ? ಅದು ಆಗಬೇಡಿ. ಕಾನೂನಿದೆ. ಕಾನೂನು ಪ್ರಕಾರ ಏನು ಬೇಕೋ ಅದು ಆಯ್ತದೆ. ಕಾನೂನು ತಂದೆ ಆದಂಥ ಒಂದು ತೀರ್ಮಾನ ಮಾಡ್ತದೆ. ಅದನ್ನು ಬಿಟ್ಟು ಎಲ್ಲ ಒಂದು ಕಡೆ ಒಂದೊಂದು ಸಾರಿ ಈ ಥರ ಆಗೋದು ಬೇಡ. ಒಂದು ಬಳ್ಳಾರಿ ಇರ್ಬೋದು, ಕರ್ನಾಟಕ ಇರ್ಬೋದು, ಭಾರತೀಯ ಜನತಾ ಪಕ್ಷ ಮಹಾರಾಷ್ಟ್ರ ಚುನಾವಣೆ ಆದಮೇಲೆ ಡಿಸೆಂಬರಿಂದ ನಾವು ಯಾವ ರೀತಿ ಕೆಲಸ ಮಾಡ್ತೀವಿ, ಹಳೆ BJP ಏನಿತ್ತು ಬಳ್ಳಾರಿಲಿ ಅದೇ ಮಟ್ಟಕ್ಕೆ ತರ್ತಕ್ಕಂಥ. ಅದಕ್ಕೆ ರಾಮುಲು ಇರ್ಬೋದು, ಸೋಮಶೇಖರ್ ರೆಡ್ಡಿ ಇರ್ಬೋದು, ಕರುಣಾಕರ್ ರೆಡ್ಡಿ ಇರ್ಬೋದು, ನಮ್ಮ ಗುರುಸಿಂಗರ್ ಗೌಡ್ರು ಇರ್ಬೋದು, ಇವು ನಮ್ಮ ಸ್ನೇಹಿತರಾದ ಜನಾರ್ದನ್ ರೆಡ್ಡಿ ಇರ್ಬೋದು, ಎಲ್ಲ ಒಟ್ಟಿಗೆ ಹೋಗೋದಕ್ಕೆ ನಾವು ಒಂದು ಇದನ್ನು ಮಾಡಿದ್ದೀವಿ. ಅದು ಸಕ್ಸಸ್ ಆಗ್ತದೆ. ಶ್ರೀರಾಮುಲು ನಾನು ಒಬ್ಬ ಸಹೋದರ ಇದ್ದಂಗೆ. ಶ್ರೀರಾಮುಲುನ ನಾನು ತುಂಬ ಪ್ರೀತಿ ಮಾಡಿದಷ್ಟು ಯಾರೂ ಮಾಡೋದಿಲ್ಲ. ಶ್ರೀರಾಮುಲಿಗೆ ಏನಪ್ಪ ಅಂದರೆ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಬಿಟ್ಟರೆ ಕೆಲವು ಕೂಡ ಶ್ರೀರಾಮುಲಿಗೆ ಯಾರಾದರೂ ಸಾಟಿ ಇದ್ದರೆ ಶ್ರೀರಾಮುಲುನೇ. ಅಕ್ರಮ ನಿರ್ಲಕ್ಷ್ಯವಾದರೆ ರಾಜಿಯೇ ಇಲ್ಲ. ವಾಲ್ಮೀಕಿ ಹಗರಣದ ಸುದ್ದಿ ಪ್ರಸಾರ ಮಾಡಿದ್ದು ನಾವೇ ಮೊದಲು. ನಮ್ಮ ಮೋಟಿವ್ ಅಚೀವ್ಡ್ ಅಂತ ಹೇಳಿರೋದು. ಐತಿಹಾಸಿಕ ಸಂದರ್ಭ. ಅಯೋಧ್ಯೆಯ ಮೂಲಕ ಇಡೀ ವಿಶ್ವಕ್ಕೇನೆ ರಾಮ ನಾಮದ ಜಪ ಪಸರಿಸ್ತಾ ಇದೆ. ಅನುಕೂಲದ ಸಂಕಷ್ಟ ಕೆಲವು ನಿಮಿಷಗಳಲ್ಲಿ ಎಲ್ಲವನ್ನು ಕೂಡ ಕೊಚ್ಚಿಕೊಂಡು ಹೋಗಿದೆ. ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಕೂಡ ಅಲ್ಲಿ ಬಿದ್ದಿರೋದನ್ನು ನಾವೀಗ ಅಲ್ಲಿ ನಾವು ನೋಡಬಹುದು. ನಾಡಿನ ಹಿತಕ್ಕಾಗಿ ಅಭಿಯಾನಗಳ ಸಾಲು. ನಮ್ಮ ಕಾವೇರಿಯ ಹೋರಾಟದ ವಿಚಾರವಾಗಿ ಇಡೀ ಮಂಡ್ಯ ಜಿಲ್ಲೆಯಾದ್ಯಂತ ಇವತ್ತು ಬರೋ ಮನೆಯ ಟಾಯ್ಲೆಟ್ ನ ನೀರಿದು ಸ್ವಲ್ಪ ಆದ್ರೂ ಮನುಷ್ಯತ್ವ ಇದೆ ಅಂದ್ರೆ ನಿಮ್ಗೆ. ರೀಲ್ಸ್, ಸೋಷಿಯಲ್ ಮೀಡಿಯಾ ಸೆನ್ಸೇಷನ್. ನಮಗೆ ಮಾಡೋ ಕೆಲಸ ಇಲ್ಲ, ಶೆಡ್ಗೆ ಹೋಗೋಣ ಬಾ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2000 ಮಾತ್ರ ಬರ್ತಾ ಇಲ್ಲ. 2000 ನಂದೇ ಹೊಂಟೈತು. ಕನ್ನಡಿಗರ ಮೊದಲ ಆಯ್ಕೆ ರಿಪಬ್ಲಿಕ್ ಕನ್ನಡ. ರೈತರ ಕಷ್ಟ ಏನದಂತ ತೋರಿಸಿದವ್ರಂದ್ರೆ ರಿಪಬ್ಲಿಕ್ ಕನ್ನಡ ಟಿವಿ. ಈ ರಿಪಬ್ಲಿಕ್ ಟಿವಿ ಅವರು ಇದನ್ನ ಹೊರಗೆ ತರುವಂತ ವ್ಯವಸ್ಥಾನ ಮಾಡಿ ನಮ್ಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಡುವಲ್ಲಿ ಯಶಸ್ವಿಯನ್ನಾಗಿದ್ದಾರೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.
ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ, ಉಪಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ, ನಟ ನಟಿಯರ ಪರವಾಗಿ ಪ್ರತಿಭಟನೆ ನಡೆಯುತ್ತೆ. ಆದರೆ ಸಮಾಜದ ಕಟ್ಟ ಕಡೆ ವ್ಯಕ್ತಿಯ ಬಗ್ಗೆ, ತುಳಿತಕ್ಕೆ ಒಳಗಾದವರ ಬಗ್ಗೆ, ಬಡವರ ಕಣ್ಣೀರಿನ ಬಗ್ಗೆ ಯಾರೂ ಮಾತಾಡಲ್ಲ ಅಲ್ವಾ? ಬಟ್ ಡೋಂಟ್ ವರಿ, ಇನ್ನು ಮುಂದೆ ನಾವು ಬರ್ತೀವಿ. ಅಂದಿನ ನಿಮ್ಮ ಬಿಗ್ 3 ಇನ್ನು ಮುಂದೆ ಸೂಪರ್ 3 ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ರಿಪಬ್ಲಿಕ್ ಕನ್ನಡದಲ್ಲಿ ಸೂಪರ್ 3. ರಾಜಕೀಯದಲ್ಲಿ 1+1 ಯಾವಾಗಲೂ 2 ಅಲ್ಲ. ರಾಜಕಾರಣಿಗಳ ಮಾತಿಗೆ ಅವ್ರು ಅಂದಷ್ಟೇ ಅರ್ಥ ಇರೋದೂ ಇಲ್ಲ. ವಿವಾದ, ವಿಮರ್ಶೆ, ವಿಶ್ಲೇಷಣೆ ಇಲ್ಲದೆ ರಾಜಕೀಯ ಕಂಪ್ಲೀಟ್ ಆಗಲ್ಲ. ದಿನದ ಸೆನ್ಸೇಷನಲ್ ರಾಜಕೀಯ ಸುದ್ದಿಯ ಕಂಪ್ಲೀಟ್ ರೌಂಡ್ ಅಪ್ ನಿಮಗಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಸಂಜೆ 3:57ಕ್ಕೆ ಪಕ್ಕಾ ಪಾಲಿಟಿಕ್ಸ್.